ಇನ್ನು ಹುಬ್ಬಳ್ಳಿಯ ಇಸ್ಲಾಂಪುರ ಓಣಿಯಲ್ಲಿ ಅಕ್ರಮವಾಗಿ ಸಾಗಿಸಲು ಇರಿಸಲಾಗಿದ್ದ 2,000ಕ್ಕೂ ಅಧಿಕ ಗೋವುಗಳನ್ನು ಬಜರಂಗ ದಳ ಹಾಗೂ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ರಕ್ಷಿಸಿದ ಘಟನೆ ನಡೆದಿದೆ. ಕಸಬಾಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋಡನ್ನೊಂದರಲ್ಲಿ ಗೋವುಗಳನ್ನು ಅಕ್ರಮವಾಗಿ ಸಾಗಿಸಲಾಗಿದೆ ಎಂಬ ಮಾಹಿತಿ ಆಧಾರದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದ್ದು ಗೋವುಗಳನ್ನು ರಕ್ಷಿಸಲಾಗಿದೆ ಎಂದು ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಇಂತಹ ಅಕ್ರಮ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿವೆ ಎಂದು ಆರೋಪಿಸಿ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ತೋರಿಸುತ್ತಿದೆ ಎಂದು ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡ ನಾವ ಹೋಗಿ ಜನ ರೆಸ್ಕ್ಯೂ ಮಾಡಬಹುದಲ್ಲ, ಅದ ಹೇಳಿ ನಮ್ಮ ಪ್ರಾಣಕ್ಕಿಂತ ಅರೆಸ್ಟ್ ಮಾಡ್ತೀರಿ, ಅರೆಸ್ಟ್ ಮಾಡ್ರಿ. ನೀವು ಅವ್ರು ಮಾಡ್ಬೇಕ, ಅರೆಸ್ಟ್ ಮಾಡ್ಬೇಕ. ಈಗ ನಾವು ಕಂಪ್ಲೇಂಟ್ ಕೊಡತ್ತೀವಿ, ಏನ್ ತನಿಖೆ ಮಾಡ್ತೀರಿ ನೀವು? ಪ್ರೈಮ್ ಆಫ್ ಫೇಸ್ ಇದು ಸೀನ್ ಸಮಗ್ರವಾಗಿ ತನಿಖೆ ಮಾಡ್ತೀವಿ. ಸಮಗ್ರವಾಗಿ ತನಿಖೆ ಅಂದ್ರೆ ನಿಮ್ಗೆ ಒಂದ್ಸಲ ಗೊತ್ತಾಗೈತಿ. ಇಟ್ ಇಸ್ ಪ್ರೈಮ್ ಆಫ್ ಫೇಸ್ ಕಣ್ಣು ಮುಂದೆ 500 ದನಗಳು ಕಾಣಕತ್ತಾವ. ಅವು ನಾವು ಕಂಪ್ಲೇಂಟ್ ಕೊಡತ್ತೀವಿ, ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ಬೇಕು, ತನಿಖೆ ಮಾಡ್ಬೇಕು. ನೀವು ನಮ್ಮ ಹುಡುಗರನ್ನ ನಮ್ಮ ವಿಷಯ ಬಂದಾಗ ಮೊದಲು ಅರೆಸ್ಟ್ ಮಾಡಿ ಆಮೇಲೆ ತನಿಖೆ ಮಾಡ್ತೀರಿ. ನಮ್ಮ ಬಜರಂಗ ದಳದ ಕಾರ್ಯಕರ್ತರಿಗೆ ಒಂದು ಖಚಿತ ಮಾಹಿತಿ ಬಂತು. ಇಸ್ಲಾಂಪುರ್ ಮತ್ತು ಇಬ್ರಾಹಿಂಪುರ್, ಇಸ್ಲಾಂಪುರ್ ಅನ್ನುವಂಥ ಏರಿಯಾದೊಳಗೆ ಕಸಾಯಿಖಾನೆ ಒಳಗೆ ಅಕ್ರಮವಾಗಿ ಸಾವಿರಾರು ಕರುಗಳನ್ನು ಮತ್ತು ದೊಡ್ಡ ದೊಡ್ಡ ದನಗಳನ್ನು ಅಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ, ಅವ್ರನ್ನ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದಾರೆ ಅಂತ ಮಾಹಿತಿ ಬಂದ ತಕ್ಷಣ ನಮ್ಮ ಕಾರ್ಯಕರ್ತರು ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅದರ ಜೊತೆಗೆ ಅವರು ಹೋದಾಗ ನಮ್ಮ ಕಾರ್ಯಕರ್ತರ ಮೇಲೆ ನಾರೇ ತಕ್ದೀರ್ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿ ಅವರ ಮೇಲೆ 200ಕ್ಕೂ ಹೆಚ್ಚು ಜನ ಬಂದು ಹೊಡೆಯಲಿಕ್ಕೆ ಪ್ರಯತ್ನ ಮಾಡಿದರು. ಅದೇ ರೀತಿ ಪೊಲೀಸ್ ಇಲಾಖೆಯವರು ಕೂಡ ನಮ್ಮ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅಲ್ಲಿಂದ ಹೊರಗಡೆ ಕಳಿಸಿದ್ದಾರೆ. ನಮ್ಮದು ಆಗ್ರಹ ಇರೋದು ಅಲ್ಲಿರುವಂತಹ ಸುಮಾರು 800 ಕರುಗಳ ಅದರ ನ್ಯಾಯಯುತವಾಗಿ ರಕ್ಷಣೆ ಆಗಬೇಕು, ಎಲ್ಲವೂ ಕೂಡ ಜೀವಸಹಿತವಾಗಿ ಉಳಿಬೇಕು. ನಮಗೆ ನಮ್ಮ ಪ್ರಾಣಕ್ಕಿಂತ ಆ ಕರುಗಳ ಮತ್ತು ಆ ನಮ್ಮ ಆಕಳುಗಳ ಪ್ರಾಣವೇ ಮುಖ್ಯ. ನಾವು ಬದುಕುವುದು, ನಾವು ಕೆಲಸ ಮಾಡುವುದು ನಮ್ಮ ರಕ್ಷಣೆ, ಗೋ ರಕ್ಷಣೆಗೋಸ್ಕರನೇ ಕೆಲಸ ಮಾಡ್ತಾ ಇರೋದು. ನಮ್ಮ ಮೇಲೆ ಕೇಸ್ ಹಾಕಿದ್ರು ಕೂಡ ನಾವೇನು ವಿಚಾರ ಮಾಡೋಂಗಿಲ್ಲ. ಆದರೆ ಪೊಲೀಸ್ ಅಧಿಕಾರಿಗಳ ಇವತ್ತಿನ ಅವರ ಆ್ಯಟಿಟ್ಯೂಡ್ ನೋಡ್ರೆ ಒಂಥರ ನಮ್ಗೆ ಗಾಬರಿ ಆಗ್ತಾ ಇದೆ. 3-4 ತಾಸಾದರೂ ಕೂಡ ಇನ್ನೂವರೆಗೂ FIR ಮಾಡ್ಲಿಕ್ಕೆ ಆಗುವಂತು. ಸೋಮೋಟೋ ಕೇಸ್ ಅಂತ ಹೇಳ್ತಾರೆ. ಕಾರ್ಪೊರೇಷನ್ ಜಾಗೆಯಲ್ಲಿ ಅಕ್ರಮವಾಗಿ ದನಗಳನ್ನು ಹೇಗೆ ಅಲ್ಲಿ ಇಟ್ಟರು ಅನ್ನೋದು ಕೂಡ ಇವತ್ತು ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ. 6 ತಿಂಗಳ ಹಿಂದೆ ನಮ್ಮ ಸಂಘಟನೆಗಳ ಮುಖಾಂತರ ಇವತ್ತಿನ ಕಾರ್ಪೊರೇಷನ್ ಕಮಿಷನರ್ಗೆ ಇಲ್ಲಿರುವಂಥ ಅಕ್ರಮ ಕಸಾಯಿಖಾನೆಗಳನ್ನು ಸರ್ವೆ ಮಾಡಬೇಕು, ಅವು ಯಾವಿದ್ದಾವು ಬಂದ್ ಮಾಡಿಸ್ಬೇಕು ಅಂತ ಹೇಳಿದಾಗ ಕೇವಲ 1 ವಾರದಾಗ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನೂರಿಗೂ ಕೂಡ ಅವ್ರಿಗೆ ಮಾಡ್ಲಿಕ್ಕಾಗಿಲ್ಲ. ಪಾಪ ಅವರಿಗೆ ರಾಜಕೀಯ ಒತ್ತಡ ಇರ್ಬೋದು. ರಾಜಕೀಯ ಒತ್ತಡವನ್ನು ಬಿಟ್ಟು ಅಧಿಕಾರಿಗಳಿಗೆ ಮನವಿ ಮಾಡ್ತೀನಿ, ಬೆಳಗ್ಗೆ ಎದ್ದು ನಿಮ್ಮ ಮಕ್ಕಳು ಮತ್ತು ನೀವು ಕೂಡ ಕುಡಿಯುವಂತಹ ಚಹಾ ಮತ್ತು ಹಾಲು ಅದು ನಮ್ಮ ಆಕಳುಗಳ ಹಾಲು, ಆ ತಾಯಿ ರಕ್ಷಣೆಗೋಸ್ಕರ ನಾವು ಕೆಲಸ ಮಾಡಬೇಕು. ನಾವು ಕೊಡುವಂಥ ಪಗಾರ, ನೀವು ತಗೊಳ್ಳುವಂಥ ಪಗಾರ ಬಹಳ ಕಡಿಮೆ ಇರ್ತದೆ. ಧರ್ಮಕ್ಕೋಸ್ಕರ, ಸಮಾಜಕ್ಕೋಸ್ಕರ ನೀವು ಅಧಿಕಾರಿಗಳು ನೀವು ಯಾರಿಗೋ ಮಾರ್ಕೋಬ್ಯಾಡ್ರಿ ಅನ್ನೋಂಥ ಮನವಿ ಮಾಡ್ತೀನಿ. ಮತ್ತು ಎಲ್ಲಿಯವರೆಗೆ ಪೊಲೀಸ್ ಅಧಿಕಾರಿಗಳು ಆ ಎಲ್ಲ ದನಗಳ ರಕ್ಷಣೆ ಆಗಿದೆ ಅನ್ನುವಂಥದ್ದು ಐ ವಿಟ್ನೆಸ್ ನಮಗೆ ಕೊಡೋದಿಲ್ಲ, ಅಲ್ಲಿಯವರೆಗೆ ನಾವು ಯಾವುದೇ ಕಾರ್ಯಕರ್ತರು ಇಲ್ಲಿಂದ ಕದಲೋದಿಲ್ಲ. ಅಕಸ್ಮಾತ್ ಅವ್ರು ಮಾಡದೇ ಇದ್ರೆ ನಾವೇ ಮುಂದೆ ಹೋಗಿ ನಮ್ಮ ಪ್ರಾಣದ ಹಂಗನ್ನು ತೆರೆದು ನಾವು ಇದು ರಕ್ಷಣೆ ಮಾಡಲಿಕ್ಕೆ ಮುಂದೆ ಹೋಗ್ತೀವಿ. ಕಾರ್ಪೊರೇಷನ್ ಅಧಿಕಾರಿಗಳನ್ನು ಕೂಡ ನಾವು ಕಂಪ್ಲೇಂಟ್ ಕೊಡ್ತೀವಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.